ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಮಂಡ್ಯದಲ್ಲಿ ಸ್ಪರ್ಧಿಸುವ ಕುರಿತು ಸಮಯ ಬೇಕಂತ ಸುಮಲತಾ ಕೇಳಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ತಾವು ಸ್ಪರ್ಧಿಸುವ ಬಗ್ಗೆ ಇನ್ನೆರಡು ದಿನಗಳಲ್ಲಿ ನಿರ್ಧಾರವಾಗುತ್ತೆ. ಕಾಂಗ್ರೆಸ್ ಮುಖಂಡರ ಜೊತೆ ಮಾತುಕತೆ ನಡೆಸಿ ಬಂದಿದ್ದೇನೆ. ಪ್ರವಾಸ ಮುಗಿಸಿದ ಬಳಿಕ ಚುನಾವಣೆ ಸ್ಪರ್ಧೆ ಬಗ್ಗೆ ಚಿಂತನೆಯನ್ನ ನಡೆಸುತ್ತೇನೆ ಅಂತ ಮಂಡ್ಯದಲ್ಲಿ ಅಂಬರೀಶ್ ಪತ್ನಿ ಸುಮಲತಾ ಅಂಬರೀಶ್ ಹೇಳಿಕೆಯನ್ನ ನೀಡಿದ್ದಾರೆ. ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ನಾನು ಬದ್ಧ, ಆದರೆ ಜನರ ಅಭಿಪ್ರಾಯ ತೆಗೆದುಕೊಳ್ಳುವುದು ಬಹುಮುಖ್ಯ. ಮತ್ತಷ್ಟು ಕಡೆ ಪ್ರವಾಸ ಮಾಡಿ ಜನರ ಅಭಿಪ್ರಾಯ ಪಡೆದು ಆನಂತರ ಈ ಬಗ್ಗೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ತೇನೆ ಅನ್ನುವಂತಹ ಸ್ಪಷ್ಟನೆಯನ್ನ ಸುಮಲತಾ ನೀಡಿದ್ದಾರೆ. ಮಾಡಲ್ಲ. ನಾನು ಮೊದಲೇ ಹೇಳಿದ್ದೆ, ನನಗೆ ಆ ಥರದ ಪೊಲಿಟಿಕಲ್ ಗೇಮ್ಸ್ ಪ್ಲೇ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ದ್ವೇಷದ ರಾಜಕಾರಣ ಅಂತೂ ನನಗೆ ತೀರಾನೇ ಇಷ್ಟ ಇಲ್ಲ. ಐ ಆಮ್ ನಾಟ್ ಇನ್ ಟು ದ್ಯಾಟ್ ಅಟ್ ಆಲ್. ಸೊ ಆ ಲೆವೆಲ್ಗೆ ನಾನು ಹೋಗೋಕೆ ಇಷ್ಟಪಡಲ್ಲ. ಇನ್ನೊಂದು ವಿಷಯ ಏನು ಅಂದರೆ, ಅಂಬರೀಷ್ ಅವರು ನಮ್ಮ ಆನರಬಲ್ ಎಕ್ಸ್ PM ದೇವೇಗೌಡರ ಮೇಲೆ ತುಂಬಾ ಗೌರವ ಇಟ್ಟಿದ್ರು. ಅವ್ರನ್ನ ತಂದೆ ಸ್ಥಾನದಲ್ಲಿ ನೋಡ್ತಿದ್ರು. ಯಾವತ್ತೂ ಅವ್ರು ಯಾವುದೇ ಪಕ್ಷ ಆಪೋಸಿಟ್ ಇದ್ರು, ಇವೇ ಇನ್ಕ್ಲೂಡಿಂಗ್ ಎಲೆಕ್ಷನ್ ಟೈಮಲ್ಲೂ ಅವ್ರು ಯಾವತ್ತೂ ಯಾರ ಬಗ್ಗೆನೂ ಒಂದು ಕೆಟ್ಟದಾಗಿ ಅವರು ಭಾಷಣ ಮಾಡಿದವರಲ್ಲ ಅಂಬರೀಷ್. ಅದೇ ಥರ ದೇವೇಗೌಡರು ಅಷ್ಟೇ ಪ್ರೀತಿಯಿಂದ ಇದ್ರು. ಅವರು ಯಾವತ್ತು ನೀವು ಇಲ್ಲಿ ರೆಕಾರ್ಡ್ ತೆಗೆದು ನೋಡಿ ಒಂದು ಇಲ್ಲ, ನಾನು ಕೌಂಟರ್ ಮಾಡಲ್ಲ. ನಾನು ಮೊದಲೇ ಹೇಳಿದ್ದೆ, ನನಗೆ ಆ ಥರದ ಪೊಲಿಟಿಕಲ್ ಗೇಮ್ಸ್ ಪ್ಲೇ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ದ್ವೇಷದ ರಾಜಕಾರಣ ಅಂತೂ ನನಗೆ ತೀರಾನೇ ಇಷ್ಟ ಇಲ್ಲ. ಐ ಆಮ್ ನಾಟ್ ಇನ್ ಟು ದ್ಯಾಟ್ ಅಟ್ ಆಲ್. ಸೊ ಆ ಲೆವೆಲ್ಗೆ ನಾನು ಹೋಗೋಕೆ ಇಷ್ಟಪಡಲ್ಲ. ಇನ್ನೊಂದು ವಿಷಯ ಏನು ಅಂದರೆ, ಅಂಬರೀಷ್ ಅವರು ನಮ್ಮ ಆನರಬಲ್ ಎಕ್ಸ್ PM ದೇವೇಗೌಡರ ಮೇಲೆ ತುಂಬಾ ಗೌರವ ಇಟ್ಟಿದ್ರು. ಅವ್ರನ್ನ ತಂದೆ ಸ್ಥಾನದಲ್ಲಿ ನೋಡ್ತಿದ್ರು. ಯಾವತ್ತೂ ಅವ್ರು ಯಾವುದೇ ಪಕ್ಷ ಆಪೋಸಿಟ್ ಇದ್ರು, ಇವೇ ಇನ್ಕ್ಲೂಡಿಂಗ್ ಎಲೆಕ್ಷನ್ ಟೈಮಲ್ಲೂ ಅವ್ರು ಯಾವತ್ತೂ ಯಾರ ಬಗ್ಗೆನೂ ಒಂದು ಕೆಟ್ಟದಾಗಿ ಅವರು ಭಾಷಣ ಮಾಡಿದವರಲ್ಲ ಅಂಬರೀಷ್. ಅದೇ ಥರ ದೇವೇಗೌಡರು ಅಷ್ಟೇ ಪ್ರೀತಿಯಿಂದ ಇದ್ರು. ಅವರು ಯಾವತ್ತು ನೀವು ಇಲ್ಲಿ ರೆಕಾರ್ಡ್ ತೆಗೆದು ನೋಡಿ ಒಂದು ಕ್ಷಣನೂ ಅವ್ರ ಅಂಬರೀಷ್ ಬಗ್ಗೆ ಒಂದು ಮಾತು ಕೆಟ್ಟದಾಗಿ ಮಾತಾಡಿರಲ್ಲ.